ಇಲ್ಲಿ ನೋಡಿ, ಮೆತ್ತಗಿನ ದೋಸೆಗೆ ಈ ಕೂರ್ಮ ಎಲ್ಲ ಸಾಗು ಏನಾದರೂ ಹೇಳ್ಬೋದು ಇದಕ್ಕೆ. ಈ ಸ್ವಲ್ಪ ಹೆಚ್ಚು ಕಮ್ಮಿ ಎರಡು ಒಂದೇ ಬಿಡಿ, ಸಾಗೂ ಆಗ್ಬೋದು, ಕೂರ್ಮನೂ ಆಗ್ಬೋದು. ಈ ಥರ ಸಾಫ್ಟಾಗಿ ದೋಸೆಗೆ ಉದ್ದಿನಬೇಳೆನೇ ಹಾಕಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಸಾಗು ಮಾಡಿ ತರಕಾರಿನೂ ಜಾಸ್ತಿ ತಿನ್ಬೋದು, ಮಾಡ್ಕೊಂಡು ತಿನ್ಬೋದು ನೋಡಿ. ಇದಕ್ಕೋಸ್ಕರ ಒಂದು ಅರ್ಧ ಚಿಪ್ಪಷ್ಟು ಕಾಯಿ ತುರಿ, ಚಕ್ಕೆ, ಲವಂಗ, ಮೊಗ್ಗು, ಸ್ವಲ್ಪ ಗೋಡಂಬಿ, ಸ್ವಲ್ಪ ಕಡಲೆಪಪ್ಪು, ಹಸಿಮೆಣ್ಸಿನ್ಕಾಯಿ ಅದನ್ನ ಫ್ರೈ ಮಾಡ್ಕೋಬೇಕು. ಪುದೀನ ಸ್ವಲ್ಪ. ಇದು ನೋಡಿ ತರಕಾರಿ, ಆಲೂಗಡ್ಡೆ, ಕ್ಯಾರೆಟ್ ಇರಲಿಲ್ಲ, ಬೀನ್ಸು ಹಾಕಿದ್ದೀನಿ ಜಾಸ್ತಿ, ಬಟಾಣಿ, ಒಂದು ಬದನೆಕಾಯಿ, ಕ್ಯಾಪ್ಸಿಕಮ್ಮು, ಅರ್ಧ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಸಿಯಾಗಿ ಮಾಡ್ಕೊಬೋದು, ಯಾರು ಬೇಕಾದರೂ ನೋಡಿ. ಇವಾಗ ಬಾಣಲೆ ಇಟ್ಬಿಟ್ಟು ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಅದು ಮಿಕ್ಸಿಗೆ ಹಾಕ್ಕೋಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿ, ಘಮ ಬಿಟ್ಕೊಳ್ಳುತ್ತೆ, ಸ್ವಲ್ಪ ವೈಟ್ ಹಂಗೆ ಆಗುತ್ತೆ. ಅವಾಗ ತೆಗೀರಿ, ಟೇಸ್ಟು ಸಖತ್ ಚೆನ್ನಾಗಿ ಬರುತ್ತೆ. ತೆಗೆದುಬಿಟ್ಟು ಅದರಲ್ಲೇ ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಸಾಸಿವೆ, ಇಂಗು ಜಾಸ್ತಿ ಹಾಕಿ. ಈ ಸಾಗುಗೆ ಇಂಗು ಬಿದ್ದರೆ ಚೆನ್ನಾಗಿರುತ್ತೆ. ಕರಿಬೇವು ಹಾಕ್ಬಿಟ್ಟು ಇವಾಗ ಕಟ್ ಮಾಡಿರೋ ತರಕಾರಿ ಎಲ್ಲ ಹಾಕ್ಬಿಟ್ಟು ಇಷ್ಟೇ ಎಣ್ಣೆ ಸಾಕು. ಈ ಬೇಯಿಸೋ ಬದಲು ಬೇಯಿಸಿಲ್ಲ ನಾನು, ಇದರಲ್ಲೇ ಫ್ರೈ ಮಾಡ್ತೀನಿ. ಸ್ವಲ್ಪ ಉಪ್ಪು ಹಾಕಿ ತಟ್ಟೆ ಮುಚ್ಚಿಬಿಟ್ಟು ಮಧ್ಯೆ ಮಧ್ಯೆ ಕಲಿಸ್ತಾ ಇರಬೇಕು. ಅದು ಸ್ವಲ್ಪ ಡ್ರೈ ಆಗಿದೆ ಅನಿಸೋವಾಗ ಸ್ವಲ್ಪ ನೀರು ಚಿಮ್ಗಿಸ್ಕೊಂಡು ಬೇಯಿಸ್ಕೊಳ್ಳಿ. ಇವಾಗ ಧನಿಯಾ ಸ್ವಲ್ಪ ಹಾಕ್ಬಿಟ್ಟು, ಇದಕ್ಕೆ ಆವಾಗ ಧನಿಯಾ ಹಾಕಿರಲಿಲ್ಲ, ಹಾಕ್ಬಿಟ್ಟು ಈ ಥರ ಮೆತ್ತಗೆ ರುಬ್ಕೋಬೇಕು. ಇವಾಗ ಅದು ಫ್ರೈ ಆಗಿದೆಯಾ ನೋಡೋಣ. ಬೇಗ ಆಲೂಗಡ್ಡೆ, ಬೇಗ ಬದನೆಕಾಯಿ, ಕ್ಯಾಪ್ಸಿಕಮ್ಮು ಎಲ್ಲನೂ ಬೇಗ ಫ್ರೈ ಆಗುತ್ತೆ. ಇವಾಗ ಇದಕ್ಕೊಂದು ಟೊಮೊಟೊ ಹಾಕ್ಬಿಟ್ಟು ಇದನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೆತ್ತಗಾದ್ಮೇಲೆ ನೋಡಿ, ಅಲ್ಲಿ ನೋಡಿ ನೀರು ಬಿಟ್ಕೊಂಡು ಫ್ರೈ ಮಾಡಿದ್ದೀನಿ ನಾನು. ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸಿ ಜಾರ್ಗೂ ನಮ್ಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರು ಹಾಕ್ಕೋಬೇಕು. ತುಂಬ ನೀರು ಮಾಡಬೇಡಿ, ಸ್ವಲ್ಪ ಗಟ್ಟಿನೇ ಇರಲಿ. ಇದು ಬೇಕಾದ್ರೆ ದೋಸೆ ಮೇಲೂ ಹಾಕ್ಕೋಬೋದು, ಸಾಗು ದೋಸೆ ಅಂತ, ಅದು ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊಳ್ಳಿ. ಕಲ್ಲುಪ್ಪು ತರಿಸಿಟ್ಕೊಳ್ಳಿ, ಕಲ್ಲುಪ್ಪು ಹಾಕ್ಕೊಂಡ್ರೆ ರುಚಿ ಬರುತ್ತೆ, ಒಳ್ಳೆಯದು. ಕಲ್ಲುಪ್ಪು ಹಾಕಿದ್ದೀನಿ. ಅರಿಶಿನೂ ಸ್ವಲ್ಪ ಹಾಕಿದ್ದೀನಿ, ಅದು ಸ್ಕಿಪ್ ಆಗಿದೆ. ಅರಿಶಿನೂ ಹಾಕ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ ಹೆಂಗಿದೆ ಸಾಗು, ಹೇಗಿದೆ ನೋಡಿ. ಕರಿಬೇವಿದ್ದರೆ ಮೇಲೂ ಕೊತ್ತಂಬರಿ ಸೊಪ್ಪಿದ್ರೆ ಮೇಲೂ ಹಾಕ್ಕೋಬೋದು. ನಾನು ಇರಲಿಲ್ಲ, ಅದಕ್ಕೆ ಪುದೀನಾನೇ ಹಾಕಿದ್ದೀನಿ. ಪುದೀನಾನೇ ಚೆನ್ನಾಗಿರುತ್ತೆ ಇದಕ್ಕೆ. ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಉಪ್ಪು ಎಲ್ಲ ಹಿಡಿಯೋವರೆಗೂ ಕುದಿಸ್ಕೋಬೇಕು. ಇವಾಗ ತಟ್ಟೆ ಹಾಕ್ಬಿಟ್ಟು 2 ದೋಸೆ ಒಂದಷ್ಟು ಸಾಗು ಹಾಕ್ಕೊಟ್ಬಿಡಿ, ತಿಂದುಬಿಟ್ರೆ ಹೊಟ್ಟೆ ತುಂಬ ಹೋಗಿಬಿಡ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ದೋಸೆ ರೆಸಿಪಿ ಬೇಕು ಅಂದರೆ ಮಾಡ್ತೀನಿ. ಇದೇನಾಯಿತು ಅಂದರೆ ಬೇರೆ ಥರ ದೋಸೆ ತೋರಿಸ್ಬೇಕು ಅಂತ ಉದ್ದಿನಬೇಳೆ ಏನೂ ಹಾಕಿಲ್ಲ. ಒಂದು ಸ್ವಲ್ಪ ಸೊಪ್ಪಕ್ಕಿ, ಅವಲಕ್ಕಿ ಅಕ್ಕಿ ನೆನೆಸ್ಬಿಟ್ಟೋದೆ. ಹಸಿ ಅರಿಶಿನ ಇತ್ತು, ಅರಿಶಿನ ದೋಸೆ ಮಾಡೋಣ ಅಂತ. ಆದರೆ ನಾನೆಲ್ಲೋ ಹೋದೆ, ಬರೋಕ್ಕಾಗಿಲ್ಲ, ಲೇಟ್ ಆಗೋಯ್ತು. ಮಾರನೇ ದಿವಸ ರುಬ್ಬಿದ್ದು, ಹಂಗಂಗೆ ಮಾಡಿಬಿಟ್ಟೆ ನೋಡಿ. ಅದಕ್ಕೆ ಸಾಗು ಬಡಿಸ್ಕೊಂಡು ದೋಸೆ ತಗೊಂಡು ಜಾಸ್ತಿ ಸಾಗು ತಗೊಳ್ಳಿ, ಬಾಯೆಲ್ಲ ಸ್ಪ್ರೆಡ್ ಆಗಬೇಕು ಆ ತರಕಾರಿದು, ಅದೆಲ್ಲ ತುಂಬ ರುಚಿ ಬರುತ್ತೆ. ಈ ಥರ ದೋಸೆ ರೆಸಿಪಿನೂ ನಿಮ್ಗೆ ತೋರಿಸ್ತೀನಿ. ನಾಳೆ ಹಬ್ಬ ಆಗೋಗಲಿ, ಹಬ್ಬಕ್ಕೆ ಇವತ್ತು ನಾಳೆ ಏನೇನು ಮಾಡಬೇಕು ಅಂತ ಸ್ವಲ್ಪ ರೆಸಿಪೀಸ್ ತೋರಿಸ್ತೀನಿ. ಮಧ್ಯಾಹ್ನ ವೀಡಿಯೋ ಹಾಕ್ತೀನಿ, ಎಲ್ಲರೂ ನೋಡಿ. ಎಲ್ರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದವ್ರು ನೋಡಿ ಮಾಡ್ಕೊಳ್ಳಿ. ಈ ತಂಬಿಟ್ಟು, ಈ ಅರಳಿಂದು ಎಲ್ಲ ತೋರಿಸ್ತೀನಿ, ಬೇಲ್ದಣ್ಣಿಂದು ಎಲ್ಲ. ಇಷ್ಟ ಆಯ್ತಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ.